ಎಲ್ರಿಗೂ ನಮಸ್ಕಾರ. ಇವತ್ತು ಶಿವನ ಸಾಕ್ಷಿಯಾಗಿಟ್ಕೊಂಡು ನನ್ನ ಲೈಫ್ನ ಹೊಸ ಜರ್ನಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದೇನಂತ ಅಂದರೆ, ನಾನು ಎಲ್ಲರ ಹಾಗೆ ವ್ಲಾಗ್ಸ್ ಮಾಡಬೇಕು ಅಂತ ಭಾಳ ದಿನಗಳಿಂದ ಆಸೆ ಇತ್ತು. ಅದನ್ನು ಈಗ ಶುರು ಮಾಡಬೇಕು ಅಂತ ಅಂದ್ಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಹೆಸರು ದೀಪಾ. ನಾನು ಒಬ್ಬಳು ವರ್ಕಿಂಗ್ ವುಮೆನ್. ಹಾಗೆ ಅದರ ಜೊತೆಯಲ್ಲಿ ವ್ಲಾಗ್ಸು ಮಾಡಬೇಕು ಅಂತ ಅಂದ್ಕೊಂಡು ಶುರು ಮಾಡ್ತಾಯಿದ್ದೀನಿ. ಇವತ್ತು ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಬೇಕು. ನನ್ನಿಂದ ಸಣ್ಣ ಪುಟ್ಟ ಮಿಸ್ಟೇಕ್ ಆಗೇ ಆಗುತ್ತೆ. ಯಾಕೆಂದರೆ ಮನುಷ್ಯ ಅಂತ ಅಂದಮೇಲೆ ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಸಹಜ, ಸಾಮಾನ್ಯ. ಅದು ಏನೇ ಇದ್ರೂ ದಯವಿಟ್ಟು ನೀವೆಲ್ಲರೂ ನನಗೆ ಮಿಸ್ಟೇಕ್ಸ್ ಏನೇ ಇದ್ದರೂ ಹೇಳಿ ತಿಳಿಸಿ, ನಾನು ಆದಷ್ಟು ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೋತೀನಿ. ಆ್ಯಂಡ್ ಎಷ್ಟು ಸಾಧ್ಯನೋ ಅಷ್ಟು ನಾನು ವಿಡಿಯೋ ಮಾಡೋದ್ರಲ್ಲಿ ಇಂಪ್ರೊವೈಸ್ ಮಾಡ್ಕೋತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬ ಬೇಕು. ದಯವಿಟ್ಟು ನನ್ನನ್ನು ನಿಮ್ಮ ಮನೆ ಮಗಳ ಥರ ಪ್ಲೀಸ್ ಸಪೋರ್ಟ್ ಮಾಡಿ. ಓಕೆ, ಸೊ ಇವತ್ತಿನ ವ್ಲಾಗ್ನಲ್ಲಿ ನಾವು ಆ್ಯಕ್ಚುಲಿ ನಮ್ಮ ಮನೆ ಹತ್ರ ಒಂದು ಕಡಲೆಕಾಯಿ ಪರಿಷೆ ನಡೀತು. ಓಕೆ, ಸೊ ಇದು ಫಸ್ಟ್ ಟೈಮ್ ನಡೆದಿತ್ತು ಮನೆ ಹತ್ರ. ನಾನು ಯಾವ ಏರಿಯಾ ಅಂತ ಡಿಸ್ಕ್ಲೋಸ್ ಮಾಡೋದಕ್ಕೆ ಇಷ್ಟಪಡಲ್ಲ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಕಡಲೆಕಾಯಿ ಪರಿಷೆ ನಡೆಯೋದು ಬಸವನಗುಡಿ ಹಾಗೆ ಮಲ್ಲೇಶ್ವರಂ ಹತ್ರ ಅಂತ ಮಾತ್ರ ಗೊತ್ತಿತ್ತು. ಬಟ್ ಇದು ನಡೆದಿರೋದು ಬ್ಯಾಂಗ್ಳೂರ್ ನಾರ್ತ್ ಸೈಡು. ಇಷ್ಟು ನಾನು ಹೇಳಬಲ್ಲೆ ನಿಮಗೆ. ಸೊ ನೆಕ್ಸ್ಟ್ ಕಡಲೆಕಾಯಿ ಪರಿಷೆ ನಡಿಬೇಕಾದ್ರೆ ನಾನು ನಿಮ್ಗೆ ಅದರದ್ದು ನೋಟಿಫಿಕೇಷನ್ ಕಳಿಸ್ತೀನಿ. ಆ್ಯಂಡ್ ನನಗೂ ಗೊತ್ತಿರಲಿಲ್ಲ. ನಾನು ಹಾಗೆ ರ್ಯಾಂಡಮಾಗಿ ರೋಡ್ನಲ್ಲಿ ಹೋಗಬೇಕಾದ್ರೆ ಬ್ಯಾನರ್ ನೋಡಿ ಹೋಗಿದ್ದು. ಇಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದರು ಅಂತ ಹೇಳಿದ್ರೆ, ಒಂದು ಚಿಕ್ಕ ಲೇಔಟ್ನಲ್ಲಿ ಅಲ್ಲಿರೋರೇ ಎಲ್ಲರೂ ವಾಲಂಟಿಯರ್ ಆಗಿ ಮುಂದೆ ಬಂದು ಎಲ್ಲರೂ ಫಂಡ್ಸ್ ಇನ್ವೆಸ್ಟ್ ಮಾಡಿ ಏನೋ ಒಂದು ಚೇಂಜಸ್ ಮಾಡಬೇಕು ಅಂತ ಹೇಳಿ ಈ ಪರಿಷೆನ ಆರ್ಗನೈಸ್ ಮಾಡಿದರು. ಆ್ಯಂಡ್ ನೀವು ನಂಬಿ ಬಿಡಿ, ಬಸವನಗುಡಿ ಆಗಿರ್ಬೋದು, ಮಲ್ಲೇಶ್ವರಂ ಆಗಿರ್ಬೋದು, ಅಲ್ಲಿನ ಕಡಲೆಕಾಯಿ ಪರಿಷೆಗೂ ಇಲ್ಲಿಗೂ ಯಾವುದೇ ರೀತಿಯಾದಂಥ ವ್ಯತ್ಯಾಸಗಳಿರಲಿಲ್ಲ. ಎಸ್, ಮೇ ಬಿ ಏನೋ ಜನ ಸೇರೋ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಅಲ್ಲಿ ತುಂಬ ಜನ ಸೇರ್ತಾರೆ, ಯಾಕಂದರೆ ತುಂಬ ದೊಡ್ಡ ಜಾಗ ಆ್ಯಂಡ್ ಅದು ತುಂಬ ಫೇಮಸ್ಸು, ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅದು ವಾಡಿಕೆಯಲ್ಲಿ. ಬಟ್ ಇಲ್ಲಿ ಇದು ಮೊದಲನೇ ವರ್ಷ ಆದ್ರೂ ಸಾಕಷ್ಟು ಜನ ಸೇರಿದರು, ಸಾಕಷ್ಟು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್ ನಡೀತಾಯಿತ್ತು. ಅದೇ ರೀತಿ ಸ್ಟಾಲ್ಗಳು ತುಂಬ ಅಂದರೆ ತುಂಬ ಹಾಕಿದರು. ಆ್ಯಂಡ್ ಇದನ್ನು ನೋಡಿ ಭಾಳ ಖುಷಿಯಾಯಿತು. ನಮ್ಮ ಸುತ್ತಮುತ್ತಲು ನಾವಿರೋ ಏರಿಯಾನಲ್ಲೂ ಇಷ್ಟು ಚೆನ್ನಾಗಿ ಜನ ಈ ರೀತಿಯಾಗಿ ಯೋಚನೆ ಮಾಡಿ ಏನೋ ಒಂದು ಮಾಡಬೇಕು, ನಾವು ನಮ್ಮ ಏರಿಯಾನ ಇಂಪ್ರೊವೈಸ್ ಮಾಡಬೇಕು. ಆ್ಯಂಡ್ ನಮ್ಮಲ್ಲಿರೋ ಜನಗಳಿಗೆ, ಈಗ ನಾವು ಬ್ಯಾಂಗ್ಳೂರ್ ನಾರ್ತ್ ಇರೋದು ಟುವರ್ಡ್ಸ್ ಯಲಹಂಕ. ಸೊ ಇಲ್ಲಿಂದ ನಾವು ಬಸವನಗುಡಿಗೆ ಹೋಗಬೇಕಂದ್ರೆ ಭಾಳ ಟೈಮ್ ಹಿಡಿಯತ್ತೆ ನಮಗೆ ಅಲ್ಲಿ ಕಳೆಯೋ ಟೈಮು ಬಸವನಗುಡಿಯಲ್ಲಿ ಸುಮಾರು 2 ಅವರ್ ಆದರೆ ಹೋಗೋದಕ್ಕೆ ನಮಗೆ 2 ಅವರ್ ಆಗೋಗುತ್ತೆ. ಅಷ್ಟು ನಮಗೆ ಹ್ಯೂಜ್ ಟ್ರಾಫಿಕ್ ಸಿಗುತ್ತೆ. ಹಾಗಾಗಿ ಇಲ್ಲಿನ ಲೋಕಲೈಟ್ಸ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ಇಲ್ಲೇ ನಮ್ಗೆ ಆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಕ್ಕೆ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದೆಮ್. ಆ್ಯಂಡ್ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ಒಂದು ಪನ್ನೀರ್ ರೋಲಿಂದ. ಯಾಕೆಂದರೆ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ವಿ. ನಾನು ಆಫೀಸ್ಗೆ ಹೋಗಿ ಬಂದು ಅವತ್ತು ಸ್ಪೆಷಲ್ ಕೆಲಸ ಇತ್ತು, ಸ್ಯಾಟರ್ಡೆ ರಜೆ ಇದ್ರೂ ಎಮರ್ಜೆನ್ಸಿ ವರ್ಕ್ ಇತ್ತು, ಸ್ಪೆಷಲ್ ವರ್ಕ್ ಏನೋ ರೆಸ್ಪಾನ್ಸಿಬಿಲಿಟಿ ಇತ್ತು. ಹಾಗಾಗಿ ಹೋಗಲೇಬೇಕಾಯಿತು. ಹೋಗಿ ಕೆಲಸ ಮುಗಿಸ್ಕೊಂಡು ಬಂದು ಮಕ್ಕಳನ್ನ ಕರ್ಕೊಂಡು
ಹೋದೆ, ನೋಡೋಣ ಹೇಗಿರುತ್ತೆ ಅಂತ. ಬಟ್ ನಾನು ಅಂದ್ಕೊಂಡಿದ್ದಕ್ಕಿಂತ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ 1000 ಪಟ್ಟು ಚೆನ್ನಾಗಿತ್ತು. ಭಾಳ ಅಂದರೆ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಯಾವ್ದು ಸ್ಟಾಲ್ ಬೇಕು ಎಲ್ಲ ಇತ್ತು ಅಲ್ಲಿ. ಬಟ್ಟೆಯಿಂದ ಹಿಡ್ದಿರ್ಬೋದು, ಸೆರಾಮಿಕ್ ಕಟ್ಲರೀಸ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಫುಡ್ ಸ್ಟಾಲ್ಸು, ಮಕ್ಕಳಿಗೆ ಆಟಾಡೋದಕ್ಕೆ ಡಿಫ್ರೆಂಟಾಗಿರೋ ಅಂಥ ಆಟದ ಮೈದಾನ, ಆಟಿಕೆಗಳು. ಆಮೇಲೆ ನೀವು ಈಗೇನು ನೋಡ್ತಾ ಇದ್ದೀರಾ ಪಾಪಡ್, ಅವ್ರದ್ದೇ 2 ಸ್ಟಾಲ್ ಇತ್ತು. ಅದರಲ್ಲಿ ನಾವೂ ಒಂದು ಪಂಜಾಬಿ ಪಾಪಡ್ ಅಂತ ತೊಗೊಂಡ್ವಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು, ನನಗೆ ಮತ್ತೆ ಅವ್ರ ಸ್ಟಾಲ್ ಸಿಗುತ್ತಾ ಇಲ್ವಾ ಬೇರೆ ಕಡೆ ನನಗೆ ಗೊತ್ತಿಲ್ಲ, ಬಟ್ ಅಷ್ಟು ಟೇಸ್ಟಿಯಾಗಿತ್ತು. ನಾನು 1 kg ತೊಗೊಂಡು ಬಂದೆ. 1 kg ತೊಗೊಂಡು ಬಂದು ನಮ್ಮ ಮನೇಲಿ 1 ವಾರಕ್ಕೆ ಖಾಲಿ ಆಯಿತು. ಅಷ್ಟು ಅಂದರೆ ಅಷ್ಟು ಚೆನ್ನಾಗಿತ್ತು. ಹಾಗೆ ಈಗ ನೀವೇನು ನೋಡ್ತಿದ್ದೀರಾ, ಇದು ಒಂದು ಸ್ಟಾಲು ಫಿಶ್ ಇದು ಅಕ್ವೇರಿಯಮ್ಮು ಅದೆಲ್ಲ ಮಾರ್ತಾಯಿದ್ರು. ಅಲ್ಲಿ ಒಂದು ನೆಸ್ಟಲ್ಲಿ ಚಿಕ್ಕ ಚಿಕ್ಕ ಕೋಳಿ ಪಿಳ್ಳೆಗಳಿತ್ತು. ಸಾಮಾನ್ಯವಾಗಿ 80ಸಲ್ಲಿ 70ಸಲ್ಲಿ ಹುಟ್ಟಿರೋ ಜನ್ರೇಷನ್ನವರು ನೋಡಿರ್ತಾರೆ, ಕಲರ್ ಕೋಳಿ ಪಿಳ್ಳೆಗಳು ಸಿಗ್ತಿತ್ತು ಅವಾಗ ಹಳ್ಳಿಗಳ ಕಡೆ. ಸಿಟಿ ಕಡೆನೂ ಮಾರ್ತಿದ್ರು, ಹಳ್ಳಿ ಕಡೆ ಜಾಸ್ತಿ ಅದು ವಾಡಿಕೆ ಇತ್ತಲ್ಲಿ. ಸೊ ಕಲರ್ ಕೋಳಿ ಪಿಳ್ಳೆಗಳನ್ನ ನೋಡ್ತಿದ್ವಿ. ಆ್ಯಂಡ್ 1 ಸೆಕೆಂಡ್ ಅದು ನನಗೆ ವಾಪಸ್ ನನ್ನ ಚೈಲ್ಡ್ಹುಡ್ಗೆ ಹೋಗಿ ಬಂದಂಗೆ ಆಯಿತು. ಸೊ ಇದೆಲ್ಲದಾದಮೇಲೆ ಓಡಾಡಿದ್ವಿ. ಸುಮಾರು ಒಂದು 50ರಿಂದ 80 ಸ್ಟಾಲ್ಗಳಿತ್ತು. ಎಲ್ಲ ಓಡಾಡು ಆಮೇಲೆ ಸುಸ್ತಾಯಿತು. ಕೊನೆಗೆ ಒಂದು ಕಬ್ಬಿನ ಹಾಲು ಕುಡಿದು ಎಲ್ಲರೂ ಮತ್ತು ವಾಪಸ್ ಸೀಟ್ ಏನಾದರೂ ಸಿಗುತ್ತಾ, ಯಾವುದಾದ್ರೂ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ನೋಡೋಣ ಅಂತ ಬಂದ್ವಿ. ಕರೆಕ್ಟಾಗಿ ನಾವು ಬಂದಿದ್ದ ಟೈಮಿಗೆ ಅಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ನಡೀತಾ ಇತ್ತು. ಏನಪ್ಪ ಇದು ಯಕ್ಷಗಾನ ಕಾರ್ಯಕ್ರಮ, ಇವ್ರು ಈ ಥರ ಹೇಳ್ತಾ ಇದ್ದಾರೆ, ಏನು ಸ್ಪೆಷಲು, ಎಲ್ಲನೂ ನಾರ್ಮಲ್ಲು ಅಂತ ನೀವು ಅನ್ಕೋಬೋದು. ಬಟ್ ಸೀರಿಯಸ್ಲಿ ನೆಕ್ಸ್ಟ್ ಟೈಮ್ ಈ ಥರ ಏನಾದ್ರೂ ಪ್ರೋಗ್ರಾಮ್ ನಡೆದಾಗ ನಾನು 100% ನೋಟಿಫಿಕೇಷನ್ ಹಾಕ್ತೀನಿ. ಯಾಕೆಂದರೆ ಈ ಯಕ್ಷಗಾನ ಕಾರ್ಯಕ್ರಮನ ಎಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಬಿಕಾಸ್ ಈ ಯಕ್ಷಗಾನ ಪ್ರೋಗ್ರಾಮ್ ಆಲ್ಮೋಸ್ಟ್ ಒಂದು 3/4 ಅವರ್ ನಡೀತು. ಆ್ಯಂಡ್ ಆ 3/4 ಅವರ್ ನಡೆದಿದ್ದು ಬರೀ ಮಕ್ಕಳೇ ನಡೆಸ್ಕೊಂಡು ಹೋಗಿದ್ದು. ಅದು ಮಕ್ಕಳನ್ನು ಅವ್ರ ಮೆಂಟರು ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿದರು ಅಂದರೆ, ಪ್ರೋಗ್ರಾಮ್ ಮುಗಿದ ಮೇಲೆ ನಮಗೆ ಗೊತ್ತಾಯಿತು, ಆ ಪ್ರೋಗ್ರಾಮ್ನ ಟ್ರೈನ್ ಮಾಡೋದಕ್ಕೆ ಆ ಮೆಂಟರಾಗಿ ಸಿಕ್ಕಿದ್ದು ಬರೀ 1 ವಾರದ ಅವಕಾಶ. 1 ವಾರದಲ್ಲಿ ಆ ಮಕ್ಕಳ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸಖತ್ತಾಗಿ ಟ್ರೈನ್ ಮಾಡಿ ಕ್ಲೋಸ್ ಮಾಡಿದರು. ಆ ಪ್ರೋಗ್ರಾಮ್ ನೋಡಿದ ಮೇಲೇ ನನಗೆ ಗೊತ್ತಾಗಿದ್ದು, ಆ ಮೆಂಟರ್ಸ್, ಆ ಮಕ್ಕಳು ಹಾಗೆ ಆ ಮಕ್ಕಳ ತಂದೆ ತಾಯಿ ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ 1 ವಾರದಲ್ಲಿ ಅಷ್ಟು ಚೆನ್ನಾಗಿ ಆ ಪ್ರೋಗ್ರಾಮ್ ಬರಬೇಕು ಅನ್ನೋದಕ್ಕೋಸ್ಕರ. ಆ್ಯಂಡ್ ನೀವು ನಂಬಿಬಿಡಿ, ಎಲ್ಲರೂ ಆ ಕಡೆ ಈ ಕಡೆ ಇದ್ದವ್ರು ಎಲ್ಲರದೂ ಈ ಯಕ್ಷಗಾನ ಸ್ಟಾರ್ಟ್ ಆದಾಗ ಆ ಮಕ್ಕಳ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಎಲ್ಲರೂ ಪೂರ ಅವ್ರ ಕಾನ್ಸಂಟ್ರೇಷನ್ ಈ ಕಡೆ ಡೈವರ್ಟ್ ಆಗೋಯಿತು. ಎಷ್ಟು ಚೆನ್ನಾಗಿ ಮಕ್ಕಳು ಯಕ್ಷಗಾನ ಪ್ರೋಗ್ರಾಮ್ ಕೊಟ್ಟರು. ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್. ಇದೇ ರೀತಿ ನನ್ನ ಕೈಲಿ ಯಾವುದು ಸಾಧ್ಯನೋ ಅಷ್ಟು ವೀಡಿಯೋಸ್ ಮಾಡಿ ಹಾಕ್ತೀನಿ. ನಿಮ್ಮ ಎಲ್ಲರ ಸಪೋರ್ಟ್ ನನಗೆ ಖಂಡಿತ ಬೇಕು. ಪ್ಲೀಸ್ ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ನಿಮ್ಮ ಮನೆ ಮಗಳು ದೀಪಾ, ಹೊರಗ್ನೋಳಲ್ಲ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.